ಜಿ ಎಫ್ ನೇಮ್ ಏನು? ಹೌ ಮೆನಿ ಆಫ್ ದೆಮ್ ಪ್ರಪೋಸ್ಡ್ ಯು? ಅದರಿಂದ ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಡ್ಯಾನ್ಸ್ ಅಲ್ಲಿ ಸೋತೋಗ್ಬಿಟ್ಟೆ. ಇಲ್ಲಿ ನೋಡಿ, ಸರ್ಟಿಫಿಕೇಟ್ ಆಫ್ ವರ್ಲ್ಡ್ ರೆಕಾರ್ಡ್. ಯಾರೋ ಮೀಟ್ ಅಪ್ ಯಾವಾಗ ಅಂತ ಕೇಳವ್ರೆ. ಓ ಹಾಯ್ ಗಾಯ್ಸ್, ನಮಸ್ಕಾರ ಕಣ್ರಿ ಎಲ್ಲಾರ್ಗು. ಎಲ್ಲಾರು ಹೇಗಿದ್ರ ಗೈಸ್? ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ತುಂಬಾ ಜನ ಕೇಳ್ತಾ ಇದ್ರಿ ಕ್ಯೂ ಎನ್ ಎ ಅನ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ನಾನು ಫೈನಲಿ ಇವತ್ತು ನಿಮ್ಮೆಲ್ಲರಿಗೂ ಆನ್ಸರ್ ಮಾಡಕ್ ಹೋಗ್ತಾ ಇದ್ದೀನಿ ಗೈಸ್. ಯಹೋ, ಬನ್ನಿ ವ್ಲಾಗ್ ನ ಕೊನೆವರೆಗೂ ನೋಡಿ, ನಿಮ್ಗೆ ನನ್ನ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗುತ್ತೆ. ಓಕೆನಾ? ಫಸ್ಟ್ ಕ್ವಶನ್, ನಿಮ್ಗೆ ಗರ್ಲ್ ಫ್ರೆಂಡ್ ಇದಾಳ ಇಲ್ವಾ? ಸೊ ಗೈಸ್, ಈ ಪ್ರಶ್ನೆಗೆ ಆನ್ಸರ್ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಈ ವ್ಲಾಗ್ ನ ಕೊನೆವರೆಗೂ ನೋಡಿ. ಲಾಸ್ಟ್ ಅಲ್ಲಿ ನಾನು ಹೇಳ್ತೀನಿ. ಓಕೆನಾ ಗೈಸ್? ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಏನ್ ಕ್ವಶನ್ ಕೇಳವ್ ನೋಡಿ. ಬಾಡಿ ಕೌಂಟ್ ಮಿಸ್ಟರ್ ವಂಶಿ, ಪ್ಲೇ ಬಾಯ್ ಆಫ್ ನಮ್ ಕಾಲೇಜ್. ಏನೋ ಲೇ, ಯಾಕ್ರೋ ಈ ತರ ಹಿಂಸೆ ಇಕ್ತೀರ? ನನ್ಗೆ ಹೆಂಗೋ ಬಾಡಿ ಕೌಂಟ್ ಇರತ್ತೆ ಲೇ. ನೋ ನೋ, ಝೀರೋ ಬಾಡಿ ಕೌಂಟ್. ಓಕೆನಾ? ಆಲ್ವೇಸ್ ಲೈಫ್ ಈಸ್ ಗೋಯಿಂಗ್ ಆನ್ ಅಪ್ಸ್ ಅಂಡ್ ಡೌನ್ಸ್, ಲೈಕ್ ಮೈ ಮಮ್ಮಿ ಡಿಸ್ಟರ್ಬಿಂಗ್ ಮೀ ವೆನ್ ಐ ಆಮ್ ಡೂಯಿಂಗ್ ಬ್ಲಾಗ್. ಲೈಫ್ ಫುಲ್ ಅಪ್ ಅಂಡ್ ಡೌನು. ನೋಡ್ರಿ, ಇಂಥವ್ರು ಬರ್ತಾರೆ ಹಿಂಸೆ ಕೊಡೋದಕ್ಕೆ. ಏನ್ ಮಾಡೋದಕ್ಕೆ ಆಗೋದಿಲ್ಲ, ಅವಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಲೈಫ್ ಈಸ್ ಗೋಯಿಂಗ್ ಆನ್ ಗುಡ್, ಬಟ್ ಲಿಟಲ್ ಬಿಟ್ ಅಪ್ ಅಂಡ್ ಡೌನ್. ಸ್ವಲ್ಪ ಬೇಜಾರ್ ನಮಗೂ, ಏನ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೇ. ಓಕೆನಾ? ಬಟ್ ಎಲ್ಲದಕ್ಕೂ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅನ್ಕೊಂಡು ನಾವು ನಮ್ಮ ಫ್ಯಾಮಿಲಿ ಸ್ಮೈಲ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಫಾರ್ವರ್ಡ್ ಅಷ್ಟೇ. ಓಕೆನಾ? ಸೊ ಗೈಸ್, ಇನ್ನೊಂದು ಕ್ವಶನ್, ಟೆಲ್ ಅಬೌಟ್ ಯುವರ್ ಪಾಸ್ಟ್. ಮೈ ಪಾಸ್ಟ್ ವಾಸ್ ಲೈಕ್ ಆಲ್ಮೋಸ್ಟ್ 4 to 5 years ಅಂತ ಅನ್ಕೊಳ್ಳಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಚಿನ್ನ ತರ ಇತ್ತು. ಮೈ ಪಾಸ್ಟ್ ವಾಸ್ ಸೋ ಗುಡ್ ಅಂಡ್ ಐ ಇನ್ವೈಟೆಡ್ ಟು ಮೈ ಹೋಮ್. ಎಲ್ಲ ಆಗಿತ್ತು. ಇಟ್ ವಾಸ್ ಅ ಬೆಸ್ಟ್ ಮೆಮೊರಿ. ವಾಟ್ ಈಸ್ ಯುವರ್ ಬರ್ಡೇ ಡೇಟ್? ಗೈಸ್, ನಾನು ಹುಟ್ಟಿದ್ದು 2007. ನನ್ನ ಬರ್ಡೇ ಇರೋದು May 9th. ಓಕೆನಾ? May 9th ಇಸ್ ಮೈ ಬರ್ಡೇ. ಓಕೆ, ನೆಕ್ಸ್ಟ್ ಕ್ವಶನ್ ಗೈಸ್. ಬ್ರೋ, ನಿಮ್ ವಿಲೇಜ್ ಯಾವುದು? ಗೈಸ್, ನಮ್ದು ನೇಟಿವ್ ಬಂದ್ಬಿಟ್ಟು ನಮ್ಮ ಡ್ಯಾಡಿ ಅವ್ರದ್ದು KGF, ನಮ್ಮ ಮಮ್ಮಿ ಅವ್ರದ್ದು ಅದ್ರ ಪಕ್ಕದಲ್ಲಿ, ನಮ್ಮ ಮಮ್ಮಿ ಅವ್ರದ್ದು ಅದ್ರ ಪಕ್ಕದಲ್ಲಿ ಬೇತ್ಮಂಗ್ಲ ಅನ್ಬಿಟ್ಟು ಐತೆ, ಅದ್ರ ಪಕ್ಕದಲ್ಲಿ ನಾಗರಹಳ್ಳಿ. ಓಕೆನಾ? ಇದು ನೆಕ್ಸ್ಟ್ ಬಾರಿ ಕ್ರೇಜಿ ಐತೆ ಗೈಸ್. ಇನ್ನೊಂದು ಕೇಳೋರು ಯಾರೋ, ವೈ ಆರ್ ಯು ಸೋ ಹ್ಯಾಂಡ್ಸಮ್? ಐ ವಾನ್ ಹ್ಯಾಂಡ್ಸಮ್ ಗೈಸ್. ನನ್ಗೇನ್ ಗೊತ್ತು, ನಾನು ಈ ತರ ಹ್ಯಾಂಡ್ಸಮ್ ಆಗಿ ಹುಟ್ಟಿದೀನಿ ಅಷ್ಟೇ. ಇನ್ನೇನಿರುತ್ತೆ? ನನ್ನೇ ಕ್ವಶನ್ ಮಾಡಿದ್ರೆ ಹೆಂಗೆ? ನಾನು ಏನ್ ಅಥವಾ ಉತ್ತರ ಕೊಡ್ಲಿ ಇದಕ್ಕೆ? ವೈ ಆರ್ ಯು ಸೋ ಕ್ಯೂಟ್ ಅಂತ. ಓ, ಐ ಬಾರ್ನ್ ಕ್ಯೂಟ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಗೈಸ್, ನೀವೆಲ್ಲ ಹ್ಯಾಂಡ್ಸಮ್ ಕ್ಯೂಟ್ ಅಂತೀರಾ. ಅಂಡ್ ಸೋ ಪ್ರೌಡ್ ಫೀಲ್ ಆಗತ್ತೆ. ಇವಾಗ ಸ್ವಲ್ಪ ಇದು ಹಿಂಗ ಬ್ಲಸ್ ಬರುತ್ತೆ ನನಗೆ, ಕ್ಯೂಟ್ ಹ್ಯಾಂಡ್ಸಮ್ ಎಲ್ಲ ಅಂದ್ರೆ. ಇಲ್ಲಿ ಇನ್ನೊಬ್ರು ಕೇಳಿದ್ದಾರೆ, ಮಡಿಕೇರಿಗೆ ಯಾವಾಗ ಬರ್ತೀರಾ ಬ್ರೋ? ಅತಿ ಶೀಘ್ರದಲ್ಲಿ ಗೈಸ್ ಬರೋಣ. ಓಕೆನಾ? ಡೂ ಯು ಹ್ಯಾವ್ ಎನಿ ಕ್ರಶ್ ಅಂತ ಒಬ್ರು ಕೇಳಿದ್ರು. ಎಸ್ ಗೈಸ್, ನನ್ ಕ್ರಶ್ ಆಗಿದ್ದು ಹುಡುಗಿಗೆ ನಾನು ಪ್ರಪೋಸ್ ಮಾಡಿದ್ದು ಗೈಸ್. ಯಾರೋ ಇಲ್ಲಿ ವಾಟ್ ಈಸ್ ಯುವರ್ ಏಮ್ ಅಂತ ಕೇಳಿದ್ದಾರೆ. ಓಕೆನಾ? ನನ್ನ ಏಮ್ ಏನಂದ್ರೆ, ಒಬ್ಬ ಪ್ಯೂರ್ ಡ್ಯಾನ್ಸರ್ ಆಗ್ಬೇಕು, ಪ್ರೊಫೆಷನಲ್ ಡ್ಯಾನ್ಸರ್. ಮತ್ತೆ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋ ತರ ಒಂದು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು, ಒಂದು ದೊಡ್ಡ ಬ್ಲಾಗರ್ ಆಗ್ಬೇಕು. ತುಂಬಾ ಜನ ಕೇಳಿದೀರಾ ಆಯ್ತಾ, ರಿಸಲ್ಟ್ ಏನಾಯ್ತು, ಎಕ್ಸಾಮ್ ಎಲ್ಲ ಹೆಂಗಾಯ್ತು ಅಂತ. ಎಕ್ಸಾಮ್ ಎಲ್ಲ ಮಸ್ತಾಗ್ ಆಯ್ತು ಗೈಸ್. ಇದು ನಾನು ರಿಸಲ್ಟ್ ಮುಗ್ದ ಮೇಲೆ ಇದೆ ಮಾಡ್ತಾ ಇರೋದು ಬ್ಲಾಗು. ಸೊ ರಿಸಲ್ಟ್ ಚೆನ್ನಾಗಿ ಬಂತು ಗೈಸ್. ಇನ್ನೊಬ್ರು ನಿಮ್ ಫ್ಯಾಮಿಲಿನ ತೋರಿಸಿ ಅಂತ ಹೇಳಿದ್ದಾರೆ. ಅತಿ ಶೀಘ್ರದಲ್ಲಿ ನಮ್ಮ ವಿಡಿಯೋಸ್ ಅಲ್ಲಿ, ಕಂಟೆಂಟ್ ಅಲ್ಲಿ, ವ್ಲಾಗ್ ಅಲ್ಲಿ, ಎಲ್ಲದ್ರಲ್ಲಿ ನಮ್ಮ ಫ್ಯಾಮಿಲಿನ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಇನ್ಕ್ಲೂಡ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ತೀನಿ. ಓಕೆನಾ? ಸೊ ಡೋಂಟ್ ವರಿ ಗೈಸ್, ಸ್ಟೇ ಟ್ಯೂನ್ಡ್. ಗೈಸ್, ಇನ್ನೊಂದು, ನಿಮ್ ಎಜುಕೇಶನ್ ಏನು, ನೀವು ಏನ್ ಕ್ಲಾಸು, ನೀವು ಯಾವ ಕೋರ್ಸ್ ತಗೊಂಡಿರೋದು ಅಂತೆಲ್ಲ ಕೇಳಿದೀರಾ. ಗೈಸ್, ನಂದು ಇವಾಗ 12th ಪಾಸ್ ಔಟ್ ಆಗಿದ್ದೀನಿ. ಅಂಡ್ ನಂದು ಏನಂತಾರೆ, ನಾನು ಕಾಮರ್ಸ್ ಸ್ಟೂಡೆಂಟು. ನಾನು ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಗೈಸ್, SEBA. ಓಕೆನಾ? ಇನ್ನೊಬ್ರು ಯಾರೋ ಆಂಧ್ರದಿಂದ ಗೈಸ್. ಓಕೆನಾ? ನಾನು ಫಸ್ಟ್ ಕನ್ನಡ ಬ್ಲಾಗರ್ನ ನೋಡ್ತಾ ಇರೋದು. ನಿಮ್ಮ ಬ್ಲಾಗ್ಸ್ ಎಲ್ಲ ಸಖತ್ತಾಗಿದೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್ ಅಸ್ ಅಂತೆಲ್ಲ ಅಂದವ್ರೆ. ಇಟ್ ಮೀನ್ಸ್ ಅ ಲಾಟ್ ಬ್ರೋ. ಮೇ ಬಿ ಕೇಳಿಸ್ಕೊಂಡವ್ರಿಗೆ, ನೋಡೋರಿಗೆ ಇದು ಚಿಕ್ಕದಾಗಿರ್ಬೋದು, ಬಟ್ ಫಾರ್ ಮೀ, ಫ್ರಮ್ ಬೇರೆ ಸ್ಟೇಟಿಂದ ನನಗೆ ಈ ಥರ ಏನು ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಲವ್ ಯು, ಕೀಪ್ ಲವಿಂಗ್ ಮೀ, ಕೀಪ್ ಸಪೋರ್ಟಿಂಗ್ ಅಸ್. ಗೈಸ್, ಇನ್ನೊಬ್ರು, ಇದು ತುಂಬಾ ಜನ ಕೇಳಿದ್ದಾರೆ ಆಯ್ತಾ, ವಾಟ್ ಈಸ್ ಯುವರ್ ವಾಲ್ ಪೇಪರ್ ಅಂದ್ಬಿಟ್ಟು. ನಾನು ವಾಲ್ ಪೇಪರ್ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಬ್ರೋ, ವಿ ಲವ್ ಟು ಸಿ ಅಂದವ್ರೆ. ಓಕೆ ಬ್ರೋ, ಅತಿ ಶೀಘ್ರದಲ್ಲಿ ಡೈಲಿ ಬ್ಲಾಗ್ಸ್ ಟ್ರೈ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ ಹಾಕೋದಿಕ್ಕೆ. ಓಕೆನಾ? ಯಾವ ತರ ಕಂಟೆಂಟ್ ಬೇಕನ್ಬಿಟ್ಟು ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ. ಓಕೆನಾ? ನಾನು ಅದೇ ತರ ಕಂಟೆಂಟ್ ನ ನಿಮ್ಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ? ಸೊ ಡೋಂಟ್ ವರಿ, ನೀವು ಕೇಳಿರೋ ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡ್ತೀನಿ. ನೀವು ಹೇಳಿರೋ ಎಲ್ಲಾ ಟೈಪ್ ಚಾಲೆಂಜಸ್ಗೂ ಅಕ್ಸೆಪ್ಟ್ ಮಾಡಿ ನಾನು ಮಾಡ್ತೀನಿ, ಟ್ರೈ ಮಾಡ್ತೀನಿ. ಓಕೆ? ನಿಮ್ಗೆ ಯಾವ ಪರ್ಸನ್ ಅಂದ್ರೆ ಇಷ್ಟ, ಮತ್ತೆ ಯಾಕೆ ಅಂತ ಹೇಳಿದ್ರಲ್ಲ. ನನ್ಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಇಷ್ಟ, ಮತ್ತೆ ನನ್ನ ಇಷ್ಟು ಜನ ಪ್ರೀತಿಸ್ತಾ ಇದೀರಲ್ಲ ನೀವೆಲ್ಲ ಅಂದ್ರೆ ಭಯಂಕರ ಇಷ್ಟ ಗೈಸ್. ನಾನು ಅನ್ಕೊಂಡಿಲ್ಲ ಈ ತರ ಎಲ್ಲ ಸಪೋರ್ಟ್ ಸಿಗತ್ತೆ ಅನ್ಬಿಟ್ಟು ಆಚೆ ಕಡೆಯಿಂದ.
ಸಖತ್ ಸಪೋರ್ಟ್ ಸಿಗ್ತೈತೆ ಗೈಸ್, ಲಿಟ್ರಲಿ ಮಸ್ತ್ ಖುಷಿ ಆಗ್ತೈತೆ ಗೈಸ್. ಇನ್ನೊಂದು, ವಾಟ್ ಈಸ್ ಯುವರ್ ಹೈಟ್ ಅಂಡ್ ವೆಯ್ಟ್ ಅಂತಾರೆ. ನನ್ಗೆ ಹೈಟ್ ಏನೋ ಗೊತ್ತಿಲ್ಲ ಗೈಸ್, ವೆಯ್ಟ್ ಮಾತ್ರ 51 kg ಅಷ್ಟೋ ಇದ್ದೀನಿ. ನಿನ್ನೆ ಚೆಕ್ ಮಾಡಿದಾಗ 51 ಸಮಥಿಂಗ್ ಇದೀನಿ. ಓಕೆ ಗೈಸ್, ಇದು ನನ್ನ ಫೇವ್ರೇಟ್ ಕಲರ್ ಕೇಳಿದಿರಾ. ನನ್ನ ಫೇವ್ರೇಟ್ ಕಲರ್ ಬಂದ್ಬಿಟ್ಟು ಪರ್ಪಲ್ ಮತ್ತೆ ಲ್ಯಾವೆಂಡರ್. ಗೈಸ್ ಇಲ್ಲಿ ಯಾರೋ ಸಖತ್ ಕ್ರೇಜಿ ಕ್ವಶನ್ ಕೇಳಿದಾರೆ. ಓಕೆನಾ ಬ್ರೋ, ಹೌ ವಿಲ್ ಯು ಬಿ ದಟ್ ಮಚ್ ಹ್ಯಾಪಿ ಎವ್ರಿ ಟೈಮ್? ಗೈಸ್ ನಾನು ಒಂದೇ ಇದನ್ನ ಪ್ರೋಸೆಸ್ ನ ನಂಬಿರೋದು. ಓಕೆನಾ, ಈ ಜೀವನದಲ್ಲಿ ಎಂತದೇ ಆಗ್ಲಿ ಏನೇ ಆಗ್ಲಿ, ಓಕೆನಾ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಇಂಪಾರ್ಟೆಂಟ್. ಅಂಡ್ ನಮ್ನ ನಾವು ಖುಷಿಯಾಗಿ ಇಟ್ಕೊಳೋದಕ್ಕೆ ಟ್ರೈ ಮಾಡ್ಬೇಕು. ಎಷ್ಟೇ ಕಷ್ಟ ಬರ್ಲಿ ಗೈಸ್, ನಾವು ಫಸ್ಟ್ ನಾವು ಖುಷಿಯಾಗಿರ್ಬೇಕು. ಎಂತದೇ ಪ್ರಾಬ್ಲಮ್ ಇರ್ಲಿ, ಪ್ರಾಬ್ಲಮ್ ಬರುತ್ತಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಇರುತ್ತೆ, ಸಾಲ್ವ್ ಆಗುತ್ತೆ. ಮೇ ಬಿ ಇಟ್ ಮೈಟ್ ಟೇಕ್ ಟು ಮಚ್ ಲಾಂಗ್ ಟೈಮ್, ಬಟ್ ಯಾವಾಗೋ ಒಂದ್ ಟೈಮ್ ಅಲ್ಲಿ ಅದು ಕ್ಲಿಯರ್ ಆಗತ್ತಲ್ವಾ. ಅದಕ್ಕೋಸ್ಕರನೇ ಸೊ ಸ್ಟೇ ಹ್ಯಾಪಿ ಅಟ್ ಎನಿ ಸಿಚುವೇಶನ್ ಗೈಸ್, ನಿಮ್ಗೂ ಹೇಳೋದು. ಓಕೆ ಗೈಸ್, ಈ ಕ್ವಶನ್ ಮಾತ್ರ ನನ್ ಸಖತ್ ಖುಷಿ ಕೊಡ್ತಾಯ್ತಾ. ಬ್ರೋ, ಲವಿಂಗ್ ಯುವರ್ ಕಾಂಟೆಂಟ್ಸ್, ಲವ್ ಯು ಫ್ರಮ್ ಸಿಂಗಪೂರ್. ಓ ಸಖತ್, ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಫ್ರಮ್ ಔಟ್ ಆಫ್ ಕಂಟ್ರಿ ಎಲ್ಲ ನೋಡ್ತೀರಾ ಅನ್ಬಿಟ್ಟು. ಅಂಡ್ ಲವ್ ಯು ಸೋ ಮಚ್, ಲವ್ ಯು ಟು. ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಗೈಸ್. ನಮ್ಮ ಮನೆ ಇರೋದು ವೈಟ್ ಫೀಲ್ಡ್ ಅಂಡ್ ಅಷ್ಟೇ, ಇನ್ನೆಲ್ಲ ಹೇಳಲ್ಲ ನಾನು. ಅಂಡ್ ನನ್ನ ಫೇವ್ರೇಟ್ ಗಾಡ್ ಯಾವ್ದಂದ್ರೆ ಶಿವ ಗೈಸ್ ಅಂಡ್ ನಟರಾಜ. ಓಕೆ, ಅವ್ರ ಗಾಡ್ ಗೈಸ್. ಇದು ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರು. ಓಕೆನಾ, ಆರ್ ಯು ತೆಲುಗು ಆರ್ ಕನ್ನಡ ಅನ್ಬಿಟ್ಟು. ನಮ್ಮ ಮಮ್ಮಿ ಡ್ಯಾಡಿ ತೆಲುಗು ಮಾತಾಡ್ತಾರೆ. ಓಕೆ, ನಾನು ನಮ್ಮ ಅಣ್ಣ ನಮ್ಮ ಅಕ್ಕ ಕನ್ನಡ ಮಾತಾಡ್ತೀರಿ. ಫ್ರಮ್ ಅವರ್ ಚೈಲ್ಡ್ಹುಡ್ ವಿ ಆರ್ ಡೂಯಿಂಗ್ ದಿಸ್ ಥಿಂಗ್. ಓಕೆ, ಐ ಗೆಸ್ ನಾವು ಕನ್ನಡವರೇ ಗೈಸ್. ಕೇಳಿದೆ, ನಾವು ಪಕ್ಕಾ ಕನ್ನಡಿಗಾಸ್ ಅಂತೆ. ಓಕೆನಾ, ಯಾಕಂದ್ರೆ ನಾವು ಊರ್ ಸೈಡ್ ಇರೋದ್ರಿಂದ ನಾವು ತೆಲುಗು ಮಾತಾಡಿರೋದು. ಓಕೆ, ಅಂದ್ರೆ ನಮ್ಮ ಮಮ್ಮಿ ಡ್ಯಾಡಿ ಅವರೆಲ್ಲ ತೆಲುಗು ಮಾತಾಡೋದು. ಅದನ್ನ ಬಿಟ್ರೆ ವಿ ಆರ್ ಪ್ಯೂರ್ ಕನ್ನಡಿಗಾಸ್ ಗೈಸ್. ಇನ್ನೊಂದು, ರಿಸಲ್ಟ್ಸ್ ಬಂದ್ರೆ ವಿಲ್ ಯು ರೆಸ್ಪಾಂಡ್ ಟು ಯುವರ್ ರಿಲೇಟಿವ್ಸ್? ಗೈಸ್, ನಮ್ ರಿಲೇಟಿವ್ಸ್ ಹೆಂಗಂದ್ರೆ ನಾವು ಬೆಳ್ಕೊಳೋದನ್ನ ನೋಡಿ ಹೊತ್ತು ನಮ್ದು ಈ ತರವೆಲ್ಲ ಕೇಳೋರು ಯಾರು ಇಲ್ಲ ಗೈಸ್. ನಮ್ ಫ್ಯಾಮಿಲಿ ಆಯ್ತು, ನಾವಾಯ್ತು ಅಷ್ಟೇನಾ. ನಮ್ ರಿಲೇಟಿವ್ಸ್ ಎಲ್ಲ ಈ ತರದಕ್ಕೆಲ್ಲ ತಲೆ ಹಾಕೋದಿಲ್ಲ. ಇನ್ನ ಏನಾದ್ರು ನಾವು ಡೌನ್ ಫಾಲ್ ಆಗ್ತಾ ಇದ್ರೆ ಅಂತ ಟೈಮಲ್ಲಿ ಬಂದ್ಬಿಟ್ಟು ಕೇಳ್ತಾರೆ. ಹಂಗೆ ನಮ್ ರಿಲೇಷನ್ಸ್ ಎಲ್ಲ ಇರೋದು. ನಾವು ಏನಾದ್ರು ಒಂದ್ ಕೆಲಸ ಮಾಡಿದ್ರೆ ಅದಕ್ಕೆ ಆಲ್ರೆಡಿ ಮಂತ್ರಗಳಾಗಿ ಶುರು ಮಾಡ್ಬಿಟ್ಟಿರ್ತಾರೆ. ಆ ತರ ರಿಲೇಷನ್ ಇರೋದು ನಮ್ಗೆ, ನಮ್ ಡ್ಯಾಡಿ ಅವ್ರ ಸೈಡ್ ಆಗ್ಲಿ, ನಮ್ ಮಮ್ಮಿ ಅವ್ರ ಸೈಡ್ ಆಗ್ಲಿ. ಗೈಸ್, ಇದೊಂದು ಕ್ವಶನ್, ಹೌ ಡು ಯು ಗೆಟ್ ದ ಐಡಿಯಾಸ್ ಆಫ್ ಮೇಕಿಂಗ್ ವ್ಲಾಗ್ಸ್ ಆರ್ ಬೈ ಹೂಮ್? ಗೈಸ್, ನಂದು ವ್ಲಾಗ್ಸ್ ಎಲ್ಲ ನಾನು ಇವ್ರನ್ನ ನೋಡಿ ಕಲ್ತಿದ್ದಾಯ್ತಾ. ನಾನು ಇವ್ರನ್ನ ನೋಡಿ ಕಲ್ತ್ಕೊಂಡೆ. ಅಂಡ್ ಐಡಿಯಾ ಹೆಂಗ್ ಬಂತಂದ್ರೆ, ನಮ್ ಫ್ರೆಂಡ್ ಲಿಕ್ಕಿ ಹೇಳಿದ್ದು ಗೈಸ್. ನಂದು ಜಾಸ್ತಿ ವಿಡಿಯೋಸ್ ಅಲ್ಲಿ ಇರ್ತಾನಲ್ವಾ, ಲಿಕ್ಕಿ ಹೇಳಿದ್ದು ಈ ತರ ವ್ಲಾಗ್ಸ್ ಮಾಡು. ಹೆಂಗೋ ನಾವು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರಲ್ಲ, ಖಾಲಿ ಡಬ್ಬಗಳು. ಅದರಿಂದ ಅಲ್ಲಿ ಇಲ್ಲಿ ಸುತ್ತಾಡೋ ಟೈಮಲ್ಲಿ ಸುಮ್ನೆ ಫಸ್ಟ್ ವಿಡಿಯೋ ಒಂದು ಹಾಕ್ದೆ. ಅಂಡ್ ಕನ್ಸಿಸ್ಟೆಂಟ್ ಆಗಿದ್ದೆ. ಸೊ ಹಿಯರ್ ಐ ಆಮ್ ನೌ. ಸೊ ನೀವು ಜೀವನದಲ್ಲಿ ಕನ್ಸಿಸ್ಟೆಂಟ್ ಆಗಿರಿ. ಒಂದ್ ಕೆಲಸ ಮಾಡ್ಬೇಕಂದ್ರೆ ಅದ್ರ ಮೇಲೆ ಫೋಕಸ್ ಇಟ್ಟು ಮಾಡಿ, ಯು ವಿಲ್ ಅಚೀವ್ ಯುವರ್ ಡ್ರೀಮ್, ಎವ್ರಿಥಿಂಗ್ ನೀವು ಅನ್ಕೊಂಡಿರೋ. ಇನ್ನೊಂದು, ಯುವರ್ ಫೇವರೇಟ್ ಫೋಟೋ ಅಂತವ್ರೆ. ನಾನು ಇಲ್ಲಿ ಹಾಕಿರ್ತೀನಿ ನೋಡಿ ಗೈಸ್, ನಮ್ಮ ಫ್ಯಾಮಿಲಿ ಫೋಟೋ ಗೈಸ್. ಆಮೇಲೆ ಇದೊಂದು ತುಂಬಾ ಜನ ಕೇಳೋರು. ಓಕೆನಾ ಗೈಸ್, ಬ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂಡ್ ನಿನ್ಗೆ ಯಾರು ಬ್ಲಾಗ್ ಹೇಳಿದ? ಹೇಳ್ದಲ್ಲ ಬ್ಲಾಗ್ ಯಾರು ಮಾಡ ಅಂತ ಹೇಳಿದ್ದು. ನಾನು ಐ ಗೆಸ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಹೋದ ವರ್ಷ 2025 ಮೇ 5th ಏನೋ ನನ್ನ ವಿಡಿಯೋ ರಿಲೀಸ್ ಮಾಡಿದ್ದೆ, ನಾನು ಫಸ್ಟ್ ವಿಡಿಯೋ. ಓಕೆನಾ, ಅದು ಇಲ್ಲಿ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ನಮಸ್ಕಾರ ಕಣ್ರಿ ಎಲ್ಲರಿಗೂ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ನನ್ನ ಕ್ಷಮಿಸ್ಬಿಡಿ. ಬೆಳಿಗ್ಗೆ ಎದ್ದು ಕಾಫಿ ಕುಡಿದ್ಬಿಟ್ಟು ರ್ಯಾಬಿಟ್ಸ್ಗೆಲ್ಲ ಸ್ವಲ್ಪ ಜ್ಯೂಸ್ ಕುಡಿಸಿ ಮತ್ತು ಪಾರ್ಕ್ ಹತ್ರ ಹೋಗಿ ಫ್ಲಿಪ್ಸ್ ಹೊಡೆಯೋಣ ಅಂತ ಯೋಚನೆ ಮಾಡಿಕೊಂಡು ಊಟ ತಿಂದ್ಬಿಟ್ಟು ಅಮ್ಮ ಹತ್ರ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಮತ್ತು ಹಂಗೆ ಹೋಗಿ ಏನೋ ಯೋಚನೆ ಮಾಡಿಬಿಟ್ಟು ಫ್ಲಿಪ್ ಹೊಡೆದ್ರಿ. ಅವ್ರು ನೀಟಾಗಿ ಏನೇನೋ ಹೇಳಿದ್ರು, ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ಥ್ಯಾಂಕ್ ಯು ಹೇಳ್ತಾ ಅವ್ರಿಗೂ ಬಾಯ್ ಹೇಳ್ಬಿಟ್ಟು ನಿಮಗೂ ಬಾಯ್ ಹೇಳ್ತೀನಿ. ಬಾಯ್, ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ಗಾಯ್ಸ್. ಒಬ್ರು ಯಾರೋ ಮೀಟಪ್ ಯಾವಾಗ ಅಂತ ಕೇಳವ್ರೆ ಗೈಸ್. ನಿಜ, ನಾನು ಮೀಟಪ್ ಎಲ್ಲ ಮಾಡೋಷ್ಟು ದೊಡ್ಡವನಾಗಿಲ್ಲ, ಬಟ್ ಸ್ಟಿಲ್ ಯಾವಾಗ ಒಂದ್ ದಿವಸ ಮಾಡೋಣ ಗೈಸ್. ನಮ್ಗೂ ಅಂತ ಆದಷ್ಟು ಬೇಗ ಮಾಡೋಣ. ನಮ್ಗೂ ಅಂತ ದೇವ್ರು ಒಂದಿನ ಬರ್ದಿರ್ತಾರೆ, ನಾವು ನಮ್ ಸಪೋರ್ಟರ್ಸ್ನೆಲ್ಲ ಮೀಟ್ ಆಗೋ ತರ. ಸೊ ನಾವು ಮಾಡೋಣ. ಓಕೆ, ಡೋಂಟ್ ವರಿ ಅಬೌಟ್ ದಟ್. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆನಾ, ನಾವು ಸ್ವಲ್ಪ ಫೇಮ್ ಆಗ್ಬೇಕು, ನೇಮ್ ಮಾಡ್ಬೇಕು. ನೀವು ಅದೆಲ್ಲ ನಿಮ್ಮಿಂದಾನೇ ಆಗೋದು. ಸೊ ನೀವು ನಮ್ಮನ್ನ ಹೆಲ್ಪ್ ಮಾಡಿ. ಸಬ್ಸ್ಕ್ರೈಬ್ ಕರೋ ಸಬ್ಸ್ಕ್ರೈಬ್ ಮಾಡಿ. ಈ ಚಾನೆಲ್ ನ ಸ್ವಲ್ಪ ಹೈ ಮಾಡಿ. ಓಕೆ, ಸೊ ಗೈಸ್, ಇನ್ನೊಬ್ರು ಯಾರೋ ಕೇಳಿದ್ರು ಕ್ವಶನ್. ಈ ಕ್ವಶನ್ ಮಾತ್ರ ನನ್ಗೆ ಏನ್ ಆನ್ಸರ್ ಮಾಡೋದಂತ ಗೊತ್ತಿಲ್ದಿರಾ ಇದು ತೋರ್ಸ್ಕೊಂಡ್ ಮಾಡ್ತಾ ಇದೀನಿ. ಓಕೆನಾ ಬ್ರೋ, ನೀವು ಡ್ಯಾನ್ಸ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀರಾ ಅಂತ ಕೇಳಿದ್ರು. ಅದೇನೋ ನನ್ಗೆ ಹೆಂಗ್ ಫೀಲ್ ಆಯ್ತು ಅಂದ್ರೆ, ಏನ್ ಬ್ರೋ ಹೊಸದಾಗಿ ಡ್ಯಾನ್ಸ್ ಕಲಿತಾ ಇದ್ದೀರಾ ಅಂತ. ಸೊ ಇವತ್ತು ನಾನು ನನ್ನ 6 ಇಲ್ಲ 5 years ಆಫ್ ಡ್ಯಾನ್ಸ್ ಜರ್ನಿನ ನಿಮ್ಗೆ ತೋರಿಸ್ತೀನಿ. ಓಕೆನಾ, ಸೊ ಗೈಸ್, ಫಸ್ಟ್ ಇದು ಗಣೇಶ ಹಬ್ಬಗೆ ಡ್ಯಾನ್ಸ್ ಮಾಡಿದವ್ರು ಕೊಟ್ಟಿದ್ದೀನಿ. ನೀವೇ ಓದ್ಕೊಳ್ಳಿ. ಕುಂಭನಗರ ಗೈಸ್, ಕುಂಭನಗರಲ್ಲಿ ಇದೊಂದು. ಅಂಡ್ ಎಸ್, ಇದು ಕೂಡ ಅಲ್ಲೇ, ಇವೆರಡು ಅಲ್ಲಿ ಕೊಟ್ಟಿದ್ದು. ಓಕೆನಾ, ಅಂಡ್ ನೆಕ್ಸ್ಟ್ ಇವಾಗ ಫಸ್ಟ್ ನಾನು ಸರ್ಟಿಫಿಕೇಟ್ಸ್ ತೋರಿಸ್ತೀನಿ. ಓಕೆನಾ, ಸರ್ಟಿಫಿಕೇಟ್ ಆಫ್, ನೋಡಿ ಇದೊಂದು ಸರ್ಟಿಫಿಕೇಟ್ 1 ಫಸ್ಟ್ ಸರ್ಟಿಫಿಕೇಟ್. ಓಕೆನಾ, ಎಲ್ಲಿ ಕೊಟ್ರಂತ ಗೊತ್ತಿಲ್ಲ ಗೈಸ್, ಹಾಕಿರ್ತೀನಿ, ನೀವೇ ಪಾಸ್ ಮಾಡಿ ನೋಡ್ಕೊಳ್ಳಿ. ಒಂದು ಅಂಡ್ ನನ್ನ ಫ್ಲಾಶ್ ಆಗಿರೋದ್ರಿಂದ ಕಣ್ಣು ಬ್ಲಿಂಕ್ ಆಗ್ತೈತೆ ಗೈಸ್, ಕಾಣಿಸ್ತಾ ಇಲ್ಲ. ಸೊ ಇನ್ನೊಂದು 2 ಆಗಿತ್ತಲ್ಲ, 2, ಇದು 1, ಓಕೆ 3. ಇವ್ರು ನೋಡಿ ಗೈಸ್, ಬಂದು ನಮ್ಮ ಜೀವನಕ್ಕೆ ಬಂದು ಇವ್ರು ಬಂದು ಅದೇ ಇತ್ತು. ಓಕೆ, ಇನ್ನೊಂದು ಗೈಸ್,
ಇದರಲ್ಲಿ ನಾನು ಹೆಸರು ಹಾಕಿಲ್ಲ, ಬಟ್ ಇದು ನಂದೆ, ಓಕೆನಾ. ಹೆಸರು ಹಾಕಿಲ್ಲ. ಇದು ಎ ಬಿ ಡ್ಯಾನ್ಸ್ ಸ್ಟುಡಿಯೋ. ನಾನು ಡ್ಯಾನ್ಸ್ ಕಲ್ತಿದ್ದು ಈ ಜೀವನಕ್ಕೆ ಒಂದು ಜೀವನ ತುಂಬಿರೋ ಜಾಗ ಅಂದರೆ ಅದೇ. ಸೊ ಒಂದು ಇದು ಓಕೆನಾ. ಮತ್ತೆ ಇದು ಸರ್ಟಿಫಿಕೇಟ್ ಆಫ್ ಅಚೀವ್ಮೆಂಟ್ ಇದು, ಓಕೆನಾ. ಇಷ್ಟ ಆಯ್ತಾ ಗೈಸ್? ಇದೊಂದು ನೋಡಿ, ನಾನು ಈ ಪಿನ್ನ ಸಮೇತ ಇಟ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ಇದು ಒಂಥರ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಡ್ಯಾನ್ಸಲ್ಲಿ ಸೋತಿದ್ದು. ಅಂದರೆ ಸೋತಿದ್ದು ಹೆಂಗಂದ್ರೆ, ಏನಂತಾರೆ, ಕೆಳಗಡೆ ಇದಿತ್ತು ಗ್ರೆನೇಟ್ ಕಲ್ಲು, ಅದ್ರ ಮೇಲೆ ನಾವು ಶೂ ಹಾಕೊಂಡಿದ್ವಿ, ಸ್ಕೇಟ್ ಆಗೋ ಥರ ಶೂ, ಅಂದರೆ ಜಾಗ್ತಾ ಇರೋ ಶೂ. ಅದರಿಂದ ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಡ್ಯಾನ್ಸಲ್ಲಿ ಸೋತೋಗ್ಬಿಟ್ಟೆ. ಅವತ್ತು ನಾನು ಹೆಂಗ್ ಅಳ್ದೆ ಅಂದರೆ ಗೈಸ್, ನಿಜ. ಒಂದು 2-3 ವರ್ಷ ಹಿಂದೆ ಅನ್ಕೊಂತೀನಿ ಇದು, ಇಲ್ಲ ಎಷ್ಟು ವರ್ಷ ಅಂತ ಕರೆಕ್ಟ್ ಗ್ಯಾಪ್ನ ಇಲ್ಲ. ಸೊ ಇದು ನನಗೆ ಪ್ರತಿ ಸಲ ಇದು ನೋಡಿದವಾಗೆಲ್ಲ ಜ್ಞಾಪನ ಆಗ್ಬೇಕು, ನೀನು ಸೋತೋಗಿದೆಯಲ್ಲ ಅಂದ್ಬಿಟ್ಟು. ನನ್ಗೆ ಗೊತ್ತಿದ್ದಂಗೆ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಥ್ರೋ ದಿಸ್ ಟೈಪ್ಸ್ ಆಫ್ ಥಿಂಗ್ಸ್, ಬಟ್ ನನಗೆ ಇದನ್ನ ನೋಡಿ ಮೋಟಿವೇಟ್ ಆಗ್ತೀನಿ ನಾನು, ಓಕೆನಾ. ಇದಾಯ್ತು. ನೆಕ್ಸ್ಟು ಇದು ಬಂದ್ಬಿಟ್ಟು ಇವರು ಸ್ಕೂಲ್ ಅವ್ರು ಕೊಟ್ಟಿದ್ದು. ಆ್ಯಂಡ್ ನೆಕ್ಸ್ಟು ಇದು ಎರಡು ಮೇನು, ಓಕೆನಾ. ತೋರಿಸ್ತೀನಿ ರೀ. ಇದು ಅವಾಗಲೇ ತೋರಿಸಿದ್ದು. ಇದೊಂದು, ಓಕೆನಾ. ಆ್ಯಂಡ್ ಈ ಶೀಲ್ಡ್ ಕೂಡ ಇವರೇ ಗೈಸ್ ಕೊಟ್ಟಿದ್ದು. ಇದು ಎರಡು ಒಂದೇ ಜಾಗದಲ್ಲಿ ನಮಗೆ ಸಿಕ್ಕಿದ್ದು. ಲೈಕ್ ಗಣೇಶ ಹಬ್ಬ ದಿವಸ ನಾವು ಡ್ಯಾನ್ಸ್ ಮಾಡಿದ್ದಕ್ಕೆ ಅವ್ರು ಕೊಟ್ಟಿದ್ದು, ಓಕೆ. ಇವಾಗ ಮೇನ್ ಕರೆಕ್ಟಿಗೆ ಹೆಸರು ಹೊಡ್ಕೊಳ್ಳಿ ಗೈಸ್. ವರ್ಲ್ಡ್ ರೆಕಾರ್ಡ್ಸ್ ಫೆಸ್ಟಿವಲ್ 2 ಓಕೆನಾ. ವರ್ಲ್ಡ್ ರೆಕಾರ್ಡ್ ಬ್ರೋ, ಎಲ್ಲಿ ಗೊತ್ತಾ ಮಾಡಿರೋದು? ಒಂದು ನಿಮಿಷ ತೋರಿಸ್ತೀನಿ. ಲೊಕೇಶನ್ ಇಲ್ಲಿ ಹಾಕಿರ್ತಾರೆ ಏನೋ ಗೊತ್ತಿಲ್ಲ. ಸ್ಪೆಷಲ್ ಟೈಟಲ್ ಆಫ್ ಕೊಸಮ್ ನೋಡಿ, ವೆಸ್ಟರ್ನ್ ಡ್ಯಾನ್ಸ್ ವರ್ಲ್ಡ್ ರೆಕಾರ್ಡ್ಸ್ ಫೆಸ್ಟಿವಲ್, ವರ್ಲ್ಡ್ ಲಾರ್ಜೆಸ್ಟ್ ಆಲ್ ಟೈಪ್ಸ್ ಆಫ್ ಸೋಲೋ ಆ್ಯಂಡ್ ಗ್ರೂಪ್ ಟ್ಯಾಲೆಂಟ್ಸ್ 2023. ಓಕೆ, ಇಲ್ಲಿ ನೋಡಿ ಸರ್ಟಿಫಿಕೇಟ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಎಲ್ಲಿ ಗೈಸ್ ಇದು ಎಲ್ಲಿ ಮಾಡಿದೆ ಅಂದ್ರೆ, ನಾವು ಚೆನ್ನೈಗೆ ಹೋಗ್ಬಿಟ್ಟು ಐ ಗೆಸ್ 11 ಇಲ್ಲ 15 ಮಿನಿಟ್ಸ್ ಕಂಟಿನ್ಯೂಸ್ ಒಂದು 5-6 ಇಲ್ಲ ಒಂದು ಎಷ್ಟು ಸಾಂಗ್ಸ್ ಅಂತ ಗೊತ್ತಿಲ್ಲ ಗೈಸ್. 23 ಅಲ್ಲಿ ಮಾಡಿದ್ದು, 3 ವರ್ಷ ಆಗಿತ್ತು. ಅಷ್ಟು ಸಾಂಗ್ನ ಕಷ್ಟಪಟ್ಟು ನಾವು ಮಾಡಿದ್ರಿ, ಓಕೆನಾ. ಇದು ಕೊಟ್ಟಿದ್ದು. ಸೊ ಅಚೀವ್ಮೆಂಟ್, ದಿಸ್ ಇಸ್ ಮೈ ಅಚೀವ್ಮೆಂಟ್ ಬ್ರೋ. ಇವಾಗ ಅರ್ಥ ಆಯ್ತಾ ನಾನು ಡ್ಯಾನ್ಸ್ ಏನಕ್ಕೆ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂದ್ಬಿಟ್ಟು? ಚೆನ್ನಾಗಿ ಅಂದ್ರೆ ನನಗೆ ಬರೋ ಥರ ಮಾಡ್ತೀವಿ, ಓಕೆ. ಒನ್ಸ್ ಅಗೇನ್ ಇದನ್ನ ನೋಡ್ಕೊಳ್ಳಿ. ನನ್ಗೆ ಇದಿರೋದು ಒಂಥರ ನನ್ನ ಪ್ರೈಡ್ ಗೈಸ್. ಇದು ನನ್ನ ಪ್ರೌಡು, ನನ್ನ ಪ್ರೈಡ್ ಎಲ್ಲ ಇದೆ. ಎಪ್ಪಡಿ ದಿಸ್ ಈಸ್ ಮೈ ಅಚೀವ್ಮೆಂಟ್ ಡ್ಯೂಡ್. ಖುಷಿಯಾಗಿ ಹೇಳ್ಕೊಂತೀನಿ ಇವೆರಡನ್ನ ಮಾತ್ರ ಹೆಮ್ಮೆಯಿಂದ ಹೇಳ್ಕೋಬೋದು, ಯಾಕಂದ್ರೆ ಇದ್ರಲ್ಲಿರೋ ಹೆಸರು ನೋಡಿ ಗಾಯ್ಸ್. ಓಕೆ, ಇದು ನಮ್ದು ಅಚೀವ್ಮೆಂಟ್ಸ್, ಓಕೆ. ಇಲ್ಲಿ ನೋಡಿ, ನಿಮ್ಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಇದೆ ಗೈಸ್, ಓಕೆನಾ. ಅದು ಈ ಅತಿ ಶೀಘ್ರದಲ್ಲೇ ಮಾಡ್ತೀನಿ, ಬರೋ ವಾರ ಇಲ್ಲ ಆದ್ರೆ ಅದಕ್ಕೆ ಬರೋ ವಾರ ಅಲ್ಲಿ. ಸೊ ಏನಂದ್ರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ನೀವು ಫಾಲೋ ಮಾಡ್ಕೊಂಡಿದ್ರೆ ನನ್ನ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಗೊತ್ತಾಗತ್ತೆ. ಅವಾಗ ನೀವು ಆರಾಮಾಗಿ ಏನು ಖುಷಿ ವಿಚಾರ ಏನಂತ ತಿಳ್ಕೊಬಹುದು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಗೈಸ್. ಇನ್ನೊಂದು, ವಾಟ್ ಈಸ್ ಯುವರ್ ಹಿಡನ್ ಟ್ಯಾಲೆಂಟ್ ಅಂತ ಕೇಳೋರೆ, ನಾನು ಚಾಲೆಂಜ್ ಮಾಡ್ತೀನಿ ಗೈಸ್. ನಮ್ಮ ಫ್ಯಾಮಿಲಿಯಲ್ಲೇ ನನ್ನ ತರ ಕುಕ್ ಮಾಡಲ್ಲ ಯಾರು. ಸ್ವಲ್ಪ ಐಟಮ್ ಮ್ಯಾಗಿ ಇಲ್ಲ ಗೈಸ್, ನಾನು ಬೇಜಾನ್ ಐಟಮ್ ಮಸ್ತಾಗಿ ಕುಕ್ ಮಾಡ್ತೀನಿ, ಓಕೆ. ನಮ್ಮ ಫ್ಯಾಮಿಲಿಯಲ್ಲೇ ಯಾರು ಮಾಡಲ್ಲ, ಅಷ್ಟು ಸಖತ್ತಾಗಿ ಊಟ ಮಾಡ್ತೀನಿ ನಾನು. ಯುವರ್ ಡ್ರೀಮ್ ಗರ್ಲ್ ಕ್ವಾಲಿಟೀಸ್ ಅಂತೆ. ನಮ್ ಡ್ರೀಮ್ ಗರ್ಲ್ ಕ್ವಾಲಿಟಿ ಹೆಂಗಿರ್ಬೇಕಂದ್ರೆ, ನಮ್ಮ ಮಮ್ಮಿ ತರ ಇರ್ಬೇಕು ಗೈಸ್. ಏನಂತಾರೆ, ಮಿಸ್ಟೇಕ್ ಮಾಡಿದವಾಗ ಸರಿ ತಿದ್ಸ್ಬೇಕು, ಹಿಂದೆಯಿಂದ ಸಪೋರ್ಟ್ ಮಾಡ್ಬೇಕು, ಫುಲ್ ಸಪೋರ್ಟಿವ್ ಆಗಿರ್ಬೇಕು ಗೈಸ್. ಮತ್ತೆ ನೋಡಕ ಸಖತ್ತಾಗಿರ್ಬೇಕು ಅನ್ನೋದು, ಅವಾಗೆ ತಾನೇ ನಾವು ಲೈನ್ ನೋಡಿದ್ದು. ಅಷ್ಟೇ, ಒಳ್ಳೆ ಮನ್ಸಿರ್ಬೇಕು ಗೈಸ್. ಎಲ್ಲ ಸಹಿಸ್ಕೊಂಡು ಹೋಗ್ಬೇಕು, ಹೊಂದಾಣಿಕೆಯಿಂದ ಬದುಕ್ಬೇಕು ಜೀವನದಲ್ಲಿ. ಏನೇ ಸಣ್ಣ ಪುಟ್ಟ ಜಗಳ ಆದ್ರೂ ಶುಡ್ ನಾಟ್ ಲೀವ್ ಈಚ್ ಅದರ್ ಅನ್ಗೋ. ಕೇಳೋರೆ, ನಿನ್ ವಿಡಿಯೋಸ್ ಅಲ್ಲಿ ಮಾತ್ರ ಈ ತರ ಇರ್ತೀಯ, ಇಲ್ಲ ನಿನ್ ಆಫ್ ಸ್ಕ್ರೀನ್ ಕೂಡ ಈ ತರ ಸಿಲ್ಲಿಯಾಗಿ ಇರ್ತೀಯ ಅಂದ್ಬಿಟ್ಟು. ಗೈಸ್ ನಾನು ಹೇಳ್ದಂಗೆ, ನಾನು ಏನಂತಾರೆ, ಜೀವನನ ಪೀಸ್ಫುಲ್ ಆಗಿ ಲೀಡ್ ಮಾಡ್ಬೇಕು ಗೈಸ್. ನನ್ಗೆ ಇಷ್ಟ ಬಂದಂಗೆ ಲೀಡ್ ಮಾಡ್ಬೇಕು, ಆರಾಮಾಗಿ ಚಿಲ್ ಆಗಿರ್ಬೇಕು, ಮನ್ಸಿಗೆ ಬಂದಿದ್ ಮಾತಾಡ್ಬೇಕು. ಇಲ್ಲೊಂದು ಇಟ್ಕೊಂಡು ಮಾತಾಡೋದೆಲ್ಲ ಇಲ್ಲ ಗೈಸ್. ಸ್ಟ್ರೈಟ್ ಫಾರ್ವರ್ಡ್, ಚಿಲ್ ಗೈಸ್. ಇನ್ನೊಬ್ರು ಯಾರು, ಯುವರ್ ವ್ಲಾಗ್ಸ್ ಆರ್ ಸೂಪರ್ ಎಂಟರ್ಟೈನಿಂಗ್ ಅಂಡ್ ಸೋ ಇನ್ಸ್ಪೈರಿಂಗ್ ಅಂತವ್ರೆ. ಐ ಗೆಸ್ ನಾನು ಇನ್ಸ್ಪೈರಿಂಗ್ ಏನ್ ಅಷ್ಟೊಂದು ಮಾಡಿಲ್ಲ, ಬಟ್ ತುಂಬಾ ಖುಷಿ ಗೈಸ್ ಈ ತರ ಜನ ಹೇಳೋದನ್ನೆಲ್ಲ ಕೇಳಿಸ್ಕೊಂಡಾಗ. ಐ ಫೀಲ್ ಸೋ ಪ್ರೌಡ್ ಅಂಡ್ ಹ್ಯಾಪಿ. ಅದೆಲ್ಲಾನು ನಿಮ್ಮಿಂದಾನೇ ಆಗಿರೋದು. ನೀವೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ಈ ತರ ನನ್ನ ಹತ್ರ ಇನ್ನೊಬ್ರು ಬಂದು ಈ ತರ ಎಲ್ಲ ಹೇಳ್ತಾ ಇದ್ದಿಲ್ಲ. ಐ ಆಮ್ ಸೋ ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಫಾರ್ ಯು ಪೀಪಲ್. GF ನೇಮು ಹೇಳೋದು ಬೇಡ ಗೈಸ್, ಸದ್ಯಕ್ಕೆ ವಿ ಆರ್ ನಾಟ್ ಇನ್ ಎನಿ ರಿಲೇಶನ್ಶಿಪ್. ವಿ ಮೂವ್ಡ್ ಆನ್ ಡ್ಯೂ ಟು ಸಮ್ ಫ್ಯಾಮಿಲಿ ರೀಸನ್ಸ್. ನಾವಿಬ್ರು ಬ್ರೇಕ್ ಮಾಡ್ಬೇಕಾಯ್ತು ನಮ್ಮ ರಿಲೇಶನ್ಶಿಪ್ನ. ಸೊ ಪ್ಲೀಸ್ ಡೋಂಟ್ ಟ್ರೈ ಟು ನನ್ನ ಅದರಿಂದ ಇದು ಮಾಡಿ, ಓಕೆ ಫೈನ್. GF ನೇಮ್ ಇಲ್ಲ, ಬೇಡ ಗೈಸ್ ನಿಜ. ಅವರೆಲ್ಲ ಇದ್ದಾರೆ, ಖುಷಿಯಾಗಿರ್ಲಿ, ನಾವು ಇಲ್ಲಿ ನೆಮ್ಮದಿಯಾಗಿರ್ತೀರಿ. ಆ್ಯಂಡ್ ನಾವು ನಮ್ಮ ಫ್ಯಾಮಿಲಿಗೋಸ್ಕರ ಅವ್ರನ್ನ ಬಿಟ್ಕೊಡ್ಬೇಕಾಯ್ತು. ಆ್ಯಂಡ್ ಅಷ್ಟೇ, ದಿಸ್ ಇಸ್ ದ ರೀಸನ್ ಬಿಹೈಂಡ್ ಆರ್ ಬ್ರೇಕಪ್. ನಿಮ್ಮ ಇನ್ಸ್ಟಾ ಇನ್ಕಮ್ ಎಷ್ಟು? ಇದು ತುಂಬಾ ಜನ ಕೇಳವ್ರೆ. ನಮ್ಮ ಇನ್ಸ್ಟಾ ಇನ್ಕಮ್ ಎಷ್ಟು ಅಂದ್ರೆ, ಇನ್ಸ್ಟಾಗ್ರಾಮ್ ಯಾವತ್ತು ಯಾರಿಗೂ ಪೇ ಮಾಡಲ್ಲ ಗೈಸ್, ಓಕೆನಾ. ಬರೀ ಇನ್ಸ್ಟಾಗ್ರಾಮ್ ಏನಿದ್ರು ಪ್ರಮೋಷನ್ಸ್ ಬರುತ್ತಲ್ಲ, ವಿ ಡು ಗೆಟ್ ಮನಿ ಫ್ರಮ್ ದಟ್ ಇಟ್ ಸೆಲ್ಫ್, ದಟ್ಸ್ ಇಟ್, ಓಕೆ. ಸೊ ಇನ್ಸ್ಟಾ ಇಂದ ಮನಿ ಬರಲ್ಲ. ಯಾರು ಕ್ರಿಯೇಟರ್ಸ್ ಏನಾದ್ರು ನೋಡ್ತಾ ಇದ್ದೀರಾ, ಇನ್ಸ್ಟಾ ಇಂದ ಕಾಸು ಬರುತ್ತೆ ಅನ್ಕೊಂಡು ಅದು ಇದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅಂದ್ರೆ
ಯೋಚನೆ ಮಾಡ್ಕೊಂಡು ಮಾಡಿ ವ್ಲಾಗ್ಸ್ ಎಲ್ಲ. ಅಂದ್ರೆ ಸ್ವಲ್ಪ ಥಿಂಕ್ ಮಾಡಿ ಯಾವ್ದು ಮಾಡಿದ್ರೆ ಹೆಂಗೆ ರೆವಿನ್ಯೂ ಜನರೇಟ್ ಆಗುತ್ತೆ ಅದು ಇದು ಅನ್ಬಿಟ್ಟು. ಓಕೆನಾ, ಫಸ್ಟೇ ಇನ್ವೆಸ್ಟ್ ಮಾಡ್ಬಿಟ್ಟು ಕ್ಯಾಮ್ರಾ ತಗೊಳೋದು ಅದು ಮಾಡಕ್ ಹೋಗ್ಬೇಡಿ ಗೈಸ್. ಸ್ಟಾರ್ಟ್ ಫ್ರಮ್ ಝೀರೋ ಇಂದ 10 ಆ ಥರ ಹೈ ಗ್ರೋ ಆಗ್ಬೇಕು ಗೈಸ್. ಓಕೆನಾ, ಝೀರೋ ಇಂದಾನೇ ಸ್ಟಾರ್ಟ್ ಮಾಡಿ. ಎಲ್ಲ ತಗೊಂಡ್ ಇಟ್ಕೊಂಡ್ಬಿಟ್ರೆ ಜೀವನದಲ್ಲಿ ಏನಂದ್ರೆ ಈ ಸೋಷಿಯಲ್ ಮೀಡಿಯಲ್ಲಿ ನೀವು ತುಂಬಾ ಡೌನ್ ಫಾಲ್ ಫೇಸ್ ಮಾಡ್ತೀರಾ. ಓಕೆನಾ, ಡೌನ್ ಫಾಲ್ ಆಗೋ ಟೈಮಲ್ಲಿ ಏನಾಗುತ್ತೆ, ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇಂಟ್ರೆಸ್ಟ್ ಹೋಗ್ಬಾರ್ದು ಗೈಸ್. ಇನ್ನ ಆ ಟೈಮಲ್ಲಿ ಹೊಸದಾಗಿ ಟ್ರೈ ಮಾಡ್ಬೇಕು. ಹೆಂಗೋ ಡೌನ್ ಫಾಲ್ ತಾನೆ, ಹೊಸ ಟ್ರೈ ಮಾಡ್ಬೇಕು. ನಿಮ್ಗೂ ಅರ್ಥ ಆಗತ್ತೆ ಅವಾಗ ಯಾವ್ದು ಹೆಂಗ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ, ಏನ್ ಮಾಡಿದ್ರೆ ಇದಾಗುತ್ತೆ ಅನ್ಬಿಟ್ಟು. ಸೊ ಅದು ಇನ್ಸ್ಟಾಗ್ರಾಮ್ ನೆವರ್ ಪೇಸ್ ಫಾರ್ ಎನಿ ಒನ್. ಸ್ವಲ್ಪ ದಪ್ಪ ಆಗಿ ಅಣ್ಣ ಅನ್ಬಿಟ್ಟು ನಮ್ಗೆ 6 ಪ್ಯಾಕ್ ಮೇಂಟೈನ್ ಮಾಡೋದು ಗೈಸ್. ಪ್ಲೀಸ್, ನಾವು ದಪ್ಪ ಎಲ್ಲ ಆಗಲ್ಲ. ಇವಾಗ ಸ್ವಲ್ಪ ಏನೋ ಟ್ರೈ ಮಾಡ್ತಾ ಇದೀನಿ ದಪ್ಪ ಆಗ್ಬೇಕು ಅನ್ಬಿಟ್ಟು, ಏನೇನೋ ಕುಡಿತಾ ಇದೀನಿ, ಬಾದಾಮ್ ಶೇಕ್, ಈ ಫ್ರೂಟ್ಸ್ ಎಲ್ಲ ಇದ್ ಮಾಡ್ಕೊಂಡು ನೋಡೋಣ, ಟ್ರೈ ಮಾಡೋಣ. ಚಾಲೆಂಜ್ ಬೇರೆ ತಗೊಂಡಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ 100 ಡೇಸ್ದು. ಸೊ ಐ ಆಮ್ ಡೂಯಿಂಗ್ ಇನ್ ದಟ್. ನೋಡೋಣ 100 ಡೇಸ್ ಅಲ್ಲಿ ದಪ್ಪ ಆಗ್ತಿರಲ್ಲ ಅಂತ. ಅಟ್ಲೀಸ್ಟ್ ಒಂದು 5 kg ಜಾಸ್ತಿ ಆದ್ರೂ ಸಾಕು, ಒಳ್ಳೆ ಖುಷಿ ಆಗುತ್ತೆ. ಬ್ರೋ, ಯು ಆರ್ ಫೇಕ್ ಫಾಲೋವರ್ಸ್ ಆರ್ ರಿಯಲ್ ಫಾಲೋವರ್ಸ್? ಇವ್ರು ಯಾರೋ ನನ್ಗೆ ಗೊತ್ತಿದ್ದಂಗೆ ಇವ್ರು ಹೊಸ ಫಾಲೋವರ್ ಅನ್ಕೊಂತೀನಿ ಗೈಸ್. ನನ್ನ ಸ್ಟ್ರಗಲ್ ಹೆಂಗಿರತ್ತೆ ಅನ್ಬಿಟ್ಟು ನಮ್ ಎಲ್ಲ ಹಳೆ ವ್ಯೂವರ್ಸ್ ಗೊತ್ತಿರತ್ತೆ. ಫ್ರಮ್ ಝೀರೋ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿರೋದು ಬ್ರೋ. ಈ ಫೇಕ್ ಫಾಲೋವರ್ಸ್ ಎಲ್ಲ ಒಂದು ಇಲ್ಲ ನಮ್ಮ ಐಡಿಯಲ್ಲಿ. ಏಕ್ದಮ್ ಪ್ರಿಂಟ್ ಎಲ್ಲ ನಾವು ಕೊಡೋ ಕಂಟೆಂಟ್ ಇಂದ ಜನ ನಮ್ಮನ್ನ ಪ್ರೀತಿಸಿ ಸಪೋರ್ಟ್ ಮಾಡ್ತಾ ಇರೋದು. ಓಕೆನಾ, ಫೇಕ್ ಫಾಲೋವರ್ಸ್ ಇಲ್ಲ ನಮ್ಮ ಐಡಿಯಲ್ಲಿ. ಫುಲ್ ರಿಯಲ್ ಫಾಲೋವರ್ಸ್, ಒರಿಜಿನಲ್ ಫಾಲೋವರ್ಸ್. ಆಫ್ಟರ್ PUC ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲಾನ್? ನನಗೂ ಗೊತ್ತಿಲ್ಲ ಗೈಸ್. ನಾನು ಖುಷಿಯಾಗಿದ್ದೀನಿ PUC ಪಾಸ್ ಆಗಿರೋದು, ಎಂಜಾಯ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ BCom ಇಲ್ಲ BBA ಮಾಡ್ಬೋದು ಅಂತ ಅನ್ಕೊಂಡಿದೀನಿ. ನೋಡ್ಬೋದು. ಇಲ್ಲಾಂದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಒಂದು ಐಡಿಯಾ ಇದೆ ಗೈಸ್. ಯಾಕಂದ್ರೆ ನನ್ಗೆ ಓದೋ ತಲೆಗತ್ತಲ್ಲ. ಸೊ ನಾನು ಇರೋದೇ ನಮ್ಮ ಮನೇಲಿ ಹೇಳ್ಬಿಟ್ಟೆ. ಅವ್ರೇನು ಅಂದ್ರಂದ್ರೆ ನಿಂಗೇನು ಇಷ್ಟ ಬರುತ್ತೋ ಅದೇ ಎತ್ಕೊಂಡ್ರು. ನಾವು ಶೆಫ್ ಅಲ್ಲ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ. ಇಫ್ ಯು ವೇರ್ ಅ ಗರ್ಲ್, ವಾಟ್ ಈಸ್ ದ ಫಸ್ಟ್ ಥಿಂಗ್ ಯು ವುಡ್ ಡೂ? ಹುಡುಗರಿಗೆ ಮೋಸ ಮಾಡ್ತಾ ಇದ್ದಿಲ್ಲ ಗೈಸ್, ಮನ್ಸು ನೋಯಿಸ್ತಾ ಇದ್ದಿಲ್ಲ. ಅಂಡ್ ನಂಬಿಸಿ ಕುತ್ಕೆ ಕೆಲಸ ಮಾಡ್ತಾರಲ್ಲ ಆ ತರ ಮಾಡ್ತಾ ಇದ್ದಿಲ್ಲ. ಇದೆಲ್ಲರಿಗೂ ಹೇಳ್ತಾರೆ ಆಯ್ತಾ. ಸ್ವಲ್ಪ ಜನ ಲಾಯಲ್ ಹುಡುಗಿನ ನಾನು ನೋಡಿದೀನಿ. ಅಂಡ್ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ. ಪಾಪ ಅವ್ರ ಹುಡುಗರು ಬಿಟ್ಟೋಗ್ಬಿಟ್ಟು ಏನ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಲೈಫ್ ಗೈಸ್. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಎವ್ರಿ ಸಿಚುವೇಶನ್, ಬಿ ಹ್ಯಾಪಿ ಇನ್ ಎವ್ರಿ ಸಿಚುವೇಶನ್ ಅಷ್ಟೇ. ಫಸ್ಟ್ ಅದೇ ಮೋಸ ಮಾಡೋದನ್ನೆಲ್ಲ ಇದ್ ಮಾಡ್ಬಿಡ್ತಾ ಇದ್ದೆ. ಏನಂದ್ರೆ ನಾನ್ ಮೋಸ ಮಾಡ್ಕೊಂಡು ಬದುಕ್ತಾ ಇದ್ದಿಲ್ಲ, ನಾನು ಹುಡುಗಿ ಆಗಿದ್ದಿದ್ದು. ಓಕೆ, ಹೋಪ್ ಯು ಗಾಟ್ ಕ್ಲಾರಿಟಿ. ಹೌ ಡು ಯು ಕಲೆಕ್ಟ್ ದಿಸ್ ಟೈಪ್ಸ್ ಆಫ್ ಕಂಟೆಂಟ್ಸ್ ಬ್ರೋ ಟು ಮೇಕ್ ರೀಲ್ಸ್? ಕ್ಯಾನ್ ಯು ಗಿವ್ ಎನಿ ಸಜೆಷನ್ಸ್? ಬ್ರೋ, ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಓಕೆನಾ, ಕಂಟೆಂಟ್ಗೋಸ್ಕರ ಹುಡ್ಕಕ್ಕೆ ಹೋಗ್ಬೇಡಿ. ತಲೆ ಓಡಿಸಿ ಗೈಸ್. ನೀವು ಎಕ್ಸಾಮ್ ಅಲ್ಲಿ ಕಾಪಿ ಇಡೋ ಟೈಮಲ್ಲಿ ಓಡಿಸ್ತೀರಾ ಗೊತ್ತಾ, ಆ ತರ ತಲೆ ಓಡಿಸ್ಬಿಟ್ಟು ಚಿಕ್ಕದನ್ನೇ ದೊಡ್ಡದಾಗಿ ಕ್ರಿಯೇಟ್ ಮಾಡಿ, ಸ್ವಲ್ಪ ಯೂನಿಕ್ ಆಗಿ ಕ್ರಿಯೇಟ್ ಮಾಡಿ. ನಮ್ ಜನಕ್ಕೆ ಫೇಕ್ ಆಗಿ ತೋರ್ಸಕ್ ಹೋಗ್ಬೇಡಿ. ಜನ ನಂಬ್ತಾರೆ ಅನ್ಬಿಟ್ಟು ನಾವು ಅವ್ರಿಗೆ ಫೇಕ್ ಮಾಡ್ಬಾರ್ದು ಗೈಸ್ ಯಾವತ್ತು. ಓಕೆನಾ, ಇರೋದು ಇದ್ದಂಗೆ ತೋರ್ಸಿದ್ರೆ ಅವಾಗ ನಮ್ಮನ್ನ ಕೈ ಹಿಡಿತಾರೆ ಜನ. ಓಕೆ, ಸಜೆಷನ್ ಏನಂದ್ರೆ, ನೀವು ಯೋಚನೆ ಮಾಡಿ ಫೇಲ್ ಆಗಿ ಪರವಾಗಿಲ್ಲ, ಮತ್ತೆ ಫೇಲ್ ಆಗಿ. ಒಂದೇ ಸಲ ಕ್ಲಿಕ್ ಆಗಲ್ವಾ ಜೀವನದಲ್ಲಿ? ಒಂದ್ಸಲಿ ಆದ್ರೆ ಕ್ಲಿಕ್ ಆಗಲ್ವಾ? ಆಗತ್ತೆ. ಸೊ ಯೋಚನೆ ಮಾಡಿ. ಸಜೆಷನ್ಸ್ ಎಲ್ಲ ಕೇಳಿದಿರಲ್ಲ, ಏನ್ ಮಾಡ್ತೀರಾ ಅಂದ್ರೆ ಒಳ್ಳೆ ನಿಮ್ ಓನ್ ಕ್ರಿಯೇಟಿವಿಟಿ ತೋರಿಸಿ ಗೈಸ್. ನಿಮ್ಗೆ ಏನ್ರಲ್ಲಿ ಟ್ಯಾಲೆಂಟ್ ಐತೋ ಅದರಲ್ಲಿ ಏನಪ್ಪಾ ಟ್ಯಾಲೆಂಟ್ ತೋರಿಸಿ, ಕ್ರಿಯೇಟಿವ್ ಆಗಿರಿ. ಅಂಡ್ ಬಿ ಹ್ಯಾಪಿ ವಿತ್ ವಾಟ್ ಯು ಗಾಟ್. ಕಟಿಂಗ್ ಮಾಡ್ಸಲ್ವಾ ಅಂತೆ? ಯಾಕೆ ಗೈಸ್, ಹಿಂಗಿರೋದು ನಿಮ್ಗೆ ಚೆನ್ನಾಗಿಲ್ವಾ? ಎಲ್ಲ ಡ್ಯಾನ್ಸರ್ಸ್ಗೂ ಒಂದು ಡ್ರೀಮ್ ಇರುತ್ತೆ ಗೈಸ್. ಓಕೆನಾ, ಲೈಕ್ ಫುಲ್ ಜುಟ್ಟು ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕು. ಎಲ್ಲದಂತ ಗೊತ್ತಿಲ್ಲ, ಬಟ್ ನನ್ಗೆ ಅದು ಸಖತ್ ಇಷ್ಟ. ಸೊ ಐ ಆಮ್ ಪ್ಲಾನಿಂಗ್ ಟು ಲಿವ್ ಲಾಂಗ್ ಏರ್ಸ್ ಅಷ್ಟೇ. ಓಕೆ, ನಾವು ಮಾಡ್ತೀರಿ ಸ್ವಲ್ಪ ದಿನ. ಎಲ್ಗ್ ಹೋಗ್ಬೇಕು? ಕಟಿಂಗ್ ಮಾಡಿಸ್ತೀರಾ? ಕಟಿಂಗ್ ಮಾಡಿಸಿಲ್ಲ ಅಂದ್ರೆ ಬಾಣ್ಲಿ ಹಾಕ್ಬಿಡ್ತೀರಿ. ಈ ಎಳ್ದಿ ಇಲ್ಲಿ ಕ್ರಿಕೆಟ್ ಪಿಚ್ಚು, ಫುಟ್ಬಾಲ್ ಪಿಚ್ ಎಲ್ಲ ಆಗ್ಬಿಡುತ್ತೆ ಅದರಿಂದ. ಸೊ ಮಾಡಿಸೋಣ, ಆರಾಮಾಗಿ ಮಾಡಿಸ್ತೀನಿ ಗೈಸ್. ಯುವರ್ ಫೇವ್ರೇಟ್ ಮೂವಿ ಅಂತ ಒಬ್ರು ಕೇಳೋರೆ. ನಮ್ ಫೇವ್ರೇಟ್ ಮೂವಿ ಯಾವ್ದಂದ್ರೆ ಅದು ರಾಮಾಚಾರಿ ಗೈಸ್. ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತೆ ರಾಧಿಕಾ ಮ್ಯಾಮ್. ಓಕೆ, ಅಂಡ್ ನಿಮ್ ಫೇವ್ರೇಟ್ ಹೀರೋ ಯಾರಂದ್ರೆ ಅಲ್ವೇ ಅಫ್ಕೋರ್ಸ್ ಯಶ್. ಹೀರೋಯಿನ್ ಬಂದು ಅವ್ರ ವೈಫ್. ತೆಲುಗು ಅಲ್ಲಿ ನಂಗೆ ಸಖತ್ ಫೇವ್ರೇಟ್ ಅಂದ್ರೆ ಪೂಜಾ ಹೆಗ್ಡೆ ಗೈಸ್. ನನ್ಗೆ ಗೊತ್ತಿಲ್ಲ ಈ ತರ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ಬೇಕು ಇಲ್ಲ ಅನ್ಬಿಟ್ಟು. ನಿನ್ ಫೇವ್ರೇಟ್ ಸಾಂಗ್ ಅಂತ ಕೇಳವ್ರೆ. ನನ್ನ ಫೇವ್ರೇಟ್ ಸಾಂಗ್ ಬಂದ್ಬಿಟ್ಟು ತುಮ್ ಹಿ ಓ ಗೈಸ್. ಅಂಡ್ ನನ್ನ ಫೇವ್ರೇಟ್ ಪ್ಲೇಸ್ ಬಂದ್ಬಿಟ್ಟು ಪ್ಯಾರಿಸ್ ಅಂಡ್ ಮೈಸೂರ್ ಗೈಸ್. ಇದು ಕ್ರೇಜಿ ಎಷ್ಟು ಇದು. ಓಕೆನಾ, ಹ್ಯಾವ್ ಯು ಪ್ರಪೋಸ್ಡ್ ಸಮ್ವನ್ ಡೈರೆಕ್ಟ್ಲಿ? ಮಾಡಿದಿರಿ ಗೈಸ್. ಏನು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ ಬಂದಿದ್ದೀರಿ ನಾವು. KGF ಅಲ್ಲಿ ಇದ್ದಾಗ ಆಲ್ಮೋಸ್ಟ್ ಎಲ್ಲಾ ಟೀಚರ್ಸ್ಗೂ ಮ್ಯಾಮ್ ಐ ಲವ್ ಯು ಮ್ಯಾಮ್ ಅಂತೆಲ್ಲ ಅಂದಿದ್ದೀರಿ ನಾವು. ಓಕೆನಾ, ಸಮ್ಮನ್ ಅಂದ್ರೆ ಯಾರೋ ಒಬ್ಬರು ತಾನೆ. ಬಟ್ ಹುಡುಗಿರ್ಗೆಲ್ಲ ಮಾಡಿಲ್ಲ. ಸುಮ್ನೆ ಅಂತ ಇದೀನಿ, ಮಾಡಿದೀನಿ ಗೈಸ್. ಕ್ಯಾ ಬಾಯ್, ಧೈರ್ಯ ಮಾಡಿ ಮಾಡ್ಬಿಟ್ಟಿದ್ರಿ ಗೈಸ್. ಇದೊಂದು ಎಲ್ಲಾರ್ಗು ಕೇಳ್ತಾರಲ್ಲ ಚಿಕ್ಕ ವಯಸ್ಸಲ್ಲಿ ಟ್ರೂತ್ ಆರ್ ಡೇರ್ ಅಂತ ಅಂದ್ರು ಕೂಡ ಇದೊಂದು ಕೇಳ್ತಾರಲ್ಲ, ನಿಮ್ಮ ಅಪ್ಪ ಅಮ್ಮಲ್ಲಿ ನಿನ್ಗೆ ಯಾರು ಇಷ್ಟ ಅನ್ಬಿಟ್ಟು. ಅಪ್ಪ ಅಮ್ಮ ಅಂದ್ರೆ ಆಬ್ವಿಯಸ್ಲಿ ಇಬ್ರು ಇಷ್ಟ ಆಗಿರ್ತಾರೆ ಗೈಸ್. ಮೋಸ್ಟ್ ಆಫ್ ದ ಟೈಮ್ ಬಾಯ್ಸ್ಗೆ ಅವ್ರ ಅಮ್ಮ ಇಷ್ಟ ಆಗಿರ್ತಾರೆ, ಬಟ್ ನನ್ಗೆ ಇಬ್ರು ಇಷ್ಟ. ಯಾಕಂದ್ರೆ ನಮ್ ಡ್ಯಾಡಿ ಬ್ಲಾಗ್ ನೋಡ್ತಾರೆ. ಬೇರೆ ನಾನು ಹೇಳಕ್ಕಾಗಲ್ಲ, ಆಮೇಲೆ ಮನೆ ಬಿಟ್ಟು ಹೋಗಂತ ಆಚೆ ಓಡ್ಸಾಕ್ಬಿಟ್ರೆ ನಾನು ಏನ್ ಮಾಡ್ಲಿ? ಹೋಪ್ ಯು ಗಾಟ್ ದ ಆನ್ಸರ್ ಗೈಸ್. ಈ ಕ್ವಶನ್ ಮಾತ್ರ ಸಖತ್ತು. ವೇರ್ ಡಿಡ್ ಯು ಲರ್ನ್ ಯುವರ್ ಇಂಟ್ರೋ? ಗೈಸ್, ನನ್ನ ಇಂಟ್ರೋನ ಬಂದ್ಬಿಟ್ಟು ನಾನೇ ಕ್ರಿಯೇಟ್ ಮಾಡ್ಕೊಂಡೆ ಆಯ್ತಾ. ಲೈಕ್
ನಾನು ಅವಾಗ ಫ್ರೀ ಫೈರ್ ಆಡ್ತಾ ಇದ್ವಿ ನಾವು. ಅವಾಗ ಒಂದು ಕ್ರಿಯೇಟರ್ ಇದ್ರು, ಹೆಸರು ಹೇಳೋದು ಬೇಡ. ಆ ಕ್ರಿಯೇಟರ್ ತೆಲುಗಲ್ಲಿ ಯೂಸ್ ಮಾಡ್ತಾ ಇದ್ರು ಆಯ್ತಾ, ಒಂದು ಸ್ಟಾರ್ಟಿಂಗ್ ಅಂದ್ರೆ ಎಲ್ಲೋ ಒಂದು ಕ್ಲಿಪ್. ನಾನು ಆ ಕ್ಲಿಪ್ ನ ಏನ್ ಮಾಡಿದೆ, ಮರ್ಜ್ ಮಾಡ್ಕೊಂಡೆ ಅಂಡ್ ಇದು ಈ ತರ ಸ್ವಲ್ಪ ಲೈಟ್ ಕ್ಲಿಕ್ ಆಯ್ತು. ಆಮೇಲೆ ಅದು ಯೂಸ್ ಮಾಡ್ತಾ ಇದ್ವಿ. ರಿಪ್ಲೈ ಟು ಯೋರ್ ಫಾಲೋವರ್ಸ್. ಗೈಸ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ಆದಷ್ಟು ಜನಕ್ಕೆ ರಿಪ್ಲೈ ಮಾಡ್ತಾ ಇದ್ದೀನಿ, ಡೈಲಿ. ಯಾರಿಗಾದ್ರೂ ರಿಪ್ಲೈ ಮಾಡಿಲ್ಲ ಅಂದ್ರೆ ಐ ಆಮ್ ಸಾರಿ, ಹೊಟ್ಟೆಗೆ ಹಾಕೋಬಿಡಿ, ಜಾಸ್ತಿ ಕೆಲಸ ಇರುತ್ತೆ. ಆವಾಗೂ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ ಗೈಸ್, ತುಂಬಾ ಜನಕ್ಕೆ ಮಾಡ್ತೀನಿ. ಡೋಂಟ್ ವರಿ, ಎಲ್ಲಾರ್ಗು ರಿಪ್ಲೈ ಮಾಡೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಸ್ಕಿಂಗ್ ದಿಸ್ ಕ್ವೆಶನ್. ರಿಪ್ಲೈ ಅಂತ ಇದೀರಲ್ಲ, ಇರೋ 30,000 ಚಿಲ್ಲರೆ ಫಾಲೋವರ್ಸು, ನಾನು ಒಂದು ಡೇಟ್ ಎಷ್ತೀನಿ, ಅದುವರೆಗೂ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ, ಅದಕ್ಕೆ ಮುಂಚೆನೂ ಫಾಲೋ ಮಾಡ್ಕೊಳ್ಳಿ. ಲೈಕ್ ಫುಲ್ ಇರ್ಲಿ, ಫ್ಯೂಚರ್ ವರ್ಗು ಸಪೋರ್ಟ್ ಮಾಡಿ. ಏನ್ ಮಾಡ್ತೀರಾ ಗೊತ್ತಾ, ರಿಪ್ಲೈ ಅಂತ ಇದೆಯಲ್ಲ, ರಿಪ್ಲೈ ಎಲ್ಲಾರ್ಗೂ ಮಾಡ್ತೀನಿ. ಓಕೆನಾ? ನೀವು ಏನಂದ್ರೆ ಆ ಸರ್ಪ್ರೈಸ್ಗೆ ಕಾಯ್ಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕು, ನಾನು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಬೇಕು. ವಂಶಿ07 ಹೋಗಿ ಫಾಲೋ ಮಾಡ್ಕೊಳ್ಳಿ. ಓಕೆನಾ? ನಾನು ನಿಮ್ಗೆ ರಿಪ್ಲೈ ಎಲ್ಲ ಅಲ್ಲಿ ಕೊಡ್ತೀನಿ, ಇಲ್ಲಿ ಕೊಡ್ತೀನಿ, ಅಲ್ಲಿ ಕೊಡ್ತೀನಿ. ಓಕೆ ಗೈಸ್, ನೀವು ಹಾಕೋ ಕಮೆಂಟ್ಗಳಿಗೆ ನನಗೆ ಪ್ರ್ಯಾಂಕ್ ವಿಡಿಯೋ ಮಾಡೋದಕ್ಕೆ ಭಯ ಆಗತ್ತೆ ಗೈಸ್. ನಿಮ್ಮ ಅಜ್ಜಿನ ಯಾಕೆ ಅಷ್ಟು ಭಯ ಇಕ್ಸ್ತೀರಾ ಅದು ಇದು ಅನ್ಬಿಟ್ಟು ಒಂದ್ ವಿಡಿಯೋ ಹಾಕಿದ್ದೆ ಆಯ್ತಾ, ಏನ್ ಕಮೆಂಟ್ ಗೈಸ್, ನನ್ನೇ ಬೈತೀರಾ ನೀವು. ಪ್ರ್ಯಾಂಕ್ ಅಂದ್ರೆ ಪ್ರ್ಯಾಂಕ್ ತರ ಇರುತ್ತಲ್ಲ, ನನ್ನ ಎಷ್ಟು ಜನ ಬೈದ್ಬಿಟ್ರಿ ಗೈಸ್, ಅದಕ್ಕೆ ಸ್ವಲ್ಪ ಬೇಜಾರ್ಗೆ ಮಾಡಿಲ್ಲ. ಕ್ವಶನ್ ಏನಂದ್ರೆ, ಡೂ ಪ್ರ್ಯಾಂಕ್ ಆನ್ ಯೋರ್ ಫ್ಯಾಮಿಲಿ ಮೆಂಬರ್ಸ್. ಟ್ರೈ ಮಾಡೋಣ ಗೈಸ್. ಬಲಿಕ ಬಕ್ಕನ ನಮ್ಮ ಅಕ್ಕಂದ್ರ ಅವ್ರೆ, ಅವ್ರ ಮೇಲೆನೆ ಮಾಡೋದು. ನಮ್ಮ ಮಮ್ಮಿ ಡ್ಯಾಡಿ ಮಾಡಿದ್ರೆ ಬೋಜು ಕೊಡಲ್ಲ, ಏನ್ ಮಾಡೋಣ, ಆದ್ರೂ ಮಾಡೋಣ, ಇನ್ನೇನ್ ಮಾಡಕ್ಕಾಗಲ್ಲ. ಕ್ರೇಜಿ ಕ್ವಶನ್. ಹೌ ಮೆನಿ ಆಫ್ ದೆಮ್ ಪ್ರಪೋಸ್ಡ್ ಯು? ಲಿಟರಲಿ ನನ್ಗೂ ಗೊತ್ತಿಲ್ಲ ಗೈಸ್. ನಾನೇನಾದ್ರೂ ಇವಾಗ ಇದು ಹೇಳಿದ್ರೆ 99.99% ಡಾಟಾ ಡಾಟಾ ಅದೆಲ್ಲ ಬಂದ್ಬಿಡ್ತವೆ. ಗೊತ್ತಿಲ್ಲ ಗೈಸ್, ನಾನು ಲೆಕ್ಕ ಮಾಡಕ್ ಹೋಗಿಲ್ಲ ಇದುವರೆಗೂ. ಒಟ್ನಲ್ಲಿ ಬಂದೈತೆ ಗೈಸ್, ಅವರೇಜ್ ಗಿಂತ ಜಾಸ್ತಿನೇ ಬಂದೈತೆ, ಎಕ್ಸ್ಪೆಕ್ಟ್ ಗಿಂತ ಜಾಸ್ತಿ ಆಗ್ಬಿಟ್ಟೈತೆ. ತುಂಬಾ ಜನ ಮಾಡೋರೆ ಗೈಸ್ ಪ್ರಪೋಸ್. ಓಕೆ, ಸೊ ಅಷ್ಟೇ, ಇದೇ ಆನ್ಸರ್. ಸೊ ಇವೆಲ್ಲ ಹೇಳಿದ್ರೆ ಸ್ವಲ್ಪ ಬ್ಲಶ್ ಆಗ್ಬಿಡುತ್ತೆ ಗೈಸ್, ನನ್ ಮನ್ಸಲ್ಲೇ ಒಂಥರ ಆಗ್ಬಿಡುತ್ತೆ. ನನ್ನ ಆರ್ಟ್ನ ನೀವು ಹೋಲ್ ಮಾಡ್ಬಿಟ್ಟು ಪ್ಲೇ ಗ್ರೌಂಡ್ ಮಾಡ್ಕೊಂಡಿದ್ದೀರಾ, ಯಾಕೆ ವಂಶಿ? ಯಾಕಂದ್ರೆ ನನ್ಗೆ ಪ್ಲೇ ಗ್ರೌಂಡ್ ಇನ್ನೇನಕ್ಕೆ, ಆಟ ಆಡೋದಕ್ಕೆ ಮಾಡ್ಕೊಂಡಿದ್ದೀನಿ. ನೀವು ಆಟನ ಹೋಲ್ ಡಿಗ್ ಮಾಡಿದೀನಿ ಅಂತ ಒಂದು ಚಿಚ್ಬಿಟ್ಟಿದೀನಿ. ಆತರ ಏನಿಲ್ಲ. ನನ್ಗೇನ್ ವರ್ಡ್ಸ್ ಆರ್ ಲೆಸ್ ಗೈಸ್ ಟು ಎಕ್ಸ್ಪ್ಲೇನ್ ಆಲ್ ದಿಸ್ ಥಿಂಗ್ಸ್. ನನ್ಗೆ ಈ ತರ ಎಲ್ಲ ಹೇಳೋದಕ್ಕೂ ಗೊತ್ತಾಗಲ್ಲ ಏನ್ ಹೇಳ್ಬೇಕು ಅನ್ಬಿಟ್ಟು. ಐ ಆಮ್ ಸಾರಿ ಫಾರ್ ದಿಸ್ ಕ್ವಶನ್. ಅದೇ ಆಟ ಆಡೋದಕ್ಕೆ ಮಾಡಿರ್ತೀನಿ, ಓಲಿ ಇನ್ನೇನಕ್ಕೆ ಮಾಡಿರ್ತೀನಿ. ಇನ್ನೊಂದು ಗೈಸ್ ಮಸ್ತ್ ಕ್ರೇಜಿ ಕ್ವಶನ್. ವೆನ್ ವಾಸ್ ಯುವರ್ ಫ್ಯಾನ್ ಮೂಮೆಂಟ್? ಐ ಗೆಸ್ ನಾನು ನಮ್ ಡ್ಯಾಡಿ ಹೋಗ್ತಾ ಇದ್ರಿ ಗೈಸ್, ಒಂದು ಐ ಮೀನ್ ಮಾರ್ಕೆಟ್ಗೆ ಹೋಗ್ತಾ ಇದ್ರಿ. ಹಿಂದೆಯಿಂದ ಒಂದ್ ಇಬ್ರು ಹುಡುಗರು, ಚಿಕ್ಕ ಹುಡುಗರು ಬಂದ್ರು, ಅಲ್ಲಿಂದ ಕುಕೊಂಡ್ ಬರ್ತವ್ರೆ, ಹಣ 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 ಅನ್ಕೊಂಡು ನಾನ್ ಸಾಕು ನನ್ಗೆ ಅನ್ಬಿಟ್ಟು. ಅಂಡ್ ಆಫ್ಟರ್ ದಟ್ ಅವ್ರು ಬಂದ್ರು, ಮುಂದೆ ಮಾತಾಡ್ಸಿದ್ರು, ಸೆಲ್ಫಿ ಗಿಲ್ಫಿ ಎಲ್ಲ ತಗೊಂಡ್ರು. ದಟ್ ವಾಸ್ ಮೈ ಬೆಸ್ಟ್ ಗೈಸ್. ಯಾರ ಮಗನ್ಗೆ ಆಗ್ಲಿ ಅವ್ರ ಅಪ್ಪ ಮುಂದೆ ಏನಾದ್ರು ತಂದೆ ಮುಂದೆ ಅಚೀವ್ ಮಾಡಿರೋ ತೋರಿಸಿದ್ರೆ ಒಂಥರ ಪ್ರೌಡ್ ಅಲ್ವಾ? ಐ ಹ್ಯಾವ್ ಡನ್ ದಟ್. ಬಟ್ ಸ್ಟಿಲ್ ಇನ್ನ ಬೇಜಾನ್ ಮಾಡೋದೈತೆ ಗೈಸ್, ಮಾಡ್ಬೇಕು, ಫೋಕಸ್ಡ್ ಆಗಿದ್ದಿ ಮಾಡ್ಬೇಕು. ಓಕೆ, ದಟ್ ವಾಸ್ ಮೈ ಫೇವ್ರೆಟ್ ಫ್ಯಾನ್ ಮೂಮೆಂಟ್.